ಆಗಿದೆ. ಏನು ಹೇಳುವಂಥದ್ದೇನೂ ಇಲ್ಲ. ಇವತ್ತು ನಾಮಪತ್ರದ ಒಂದು ಜನರನ್ನು ನೋಡಿದ ಮೇಲೆ ನನಗೆ ಭಾಳ ಖುಷಿಯಾಗಿದ್ದೇನೆಂದ್ರೆ 20, 30, 40 ವರ್ಷದ ಕಾರ್ಯಕರ್ತರು ಸಹ ಯಾವುದೇ ಹಣ ತಗೋಲಾರ್ದೇ ಸ್ವಂತ ವಾಹನ ಮಾಡಿಕೊಂಡು ಬಂದಂಥ ಒಂದು ಕಾರ್ಯಕರ್ತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅವರಿಗೆ ಎಷ್ಟು ಸಲ ನಮಸ್ಕಾರ ಮಾಡಿದ್ರು ಕಡಿಮೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ಪಕ್ಷದವರು ರೊಕ್ಕ ಕೊಟ್ಟು ಮಂದಿಗೆ ಹಳ್ಳಿ ಗಾಡಿ ಕಳಿಸಿದ್ರು ಗಾಡಿಯಾಗ ಕೂತಿಲ್ಲ. ಅದ್ರಾಗ ಅವರು ಆ ಪಕ್ಷದವ್ರ ಹತ್ರ ಅರ್ಧ ಮನೆಯಾಗ ಮೊದಲು ಇಟ್ಟೇ ಅಲ್ಲಿದಿಂದ ಉಳ್ಕಿದ್ದು ಖರ್ಚು ಮಾಡ್ತಾರೆ. ನಮ್ಮಲ್ಲಿ ಕೊಡೋದೇ ಜಿಗ್ಜಿನವ್ರಿಗೆ ಕಡಿಮೆ, ಒದ್ದಾಡಿ ಕೊಡ್ತಾರೆ. 50,000 ಕೊಟ್ಟು 5 ಲಾಕಟ್ಟು ಬಂದು ಬರಲೇ ತರ ನೀವೆಲ್ಲ ಬಂದಿರಂದ್ರೆ ಮತ್ತು ನಿಮ್ಮಂಥ ಕಾರ್ಯಕರ್ತರು ಹೊಂದಿದಂಥ BJP ಎಷ್ಟು ಪುಣ್ಯ ಮಾಡಿರ್ಬೇಕು ಬಿಜಾಪುರ ಜಿಲ್ಲಾದಾಗ. ನಾ 99ರಲ್ಲಿ MP ಆದೆ. ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯ ಯಾರು? ಬಸನಗೌಡ ಪಾಳ್ಯ ಯತ್ನಾಳ್. ನೆನಪೈತೆ ಇಲ್ಲ? ಇನ್ನು ಯಾವ ಹಳ್ಳ್ಯಾಗ ಹೋದ್ರೆ ನನ್ನ ಬೋರ್ಡ್ ಅದಾವೆ. ನಾ ಎಲ್ಲಿ ಹೋದಲ್ಲಿ ಹಳ್ಳ್ಯಾಗ ನಾನು ನನ್ನ ಬೋರ್ಡ್ಗಳೇ ಅದಾವೆ. ಜನ ಇಷ್ಟು ಪ್ರೀತಿಯಿಂದ ಇವತ್ತು ಭಾಳ ದೊಡ್ಡ ಸವಾಲು ನಮ್ಮ ಮುಂದಿದೆ. ಇದು ನಮ್ಮ ವೈಯಕ್ತಿಕ ಪ್ರತಿಷ್ಠೆ. ನಮಗೆ ರಮೇಶ್ ಜಿಗಜಿನವ್ರ ಜಗಳ ಐತಿ ಅಂಥೇಳಿ ನಾವು ನಮ್ಮ ಅಭ್ಯರ್ಥಿಯನ್ನು ಕಳ್ಕೊಂಡ್ರೆ ನಾವು ನರೇಂದ್ರ ಮೋದಿಯವರಿಗೆ ದ್ರೋಹ ಮಾಡ್ದಂಗೆ, ಭಾರತ ದೇಶದ ಸನಾತನ ಹಿಂದೂ ಧರ್ಮಕ್ಕೆ ದ್ರೋಹ ಮಾಡ್ದಂಗೆ. ಅಲ್ಟಿಮೇಟ್ ನಮ್ದು ಏನು ಗುರಿ ಇರಬೇಕು? ನಮ್ಮ ದೇಶ ನಮ್ಮ ಗುರಿ ಅಲ್ಲ, ನಮ್ಮ ಸನಾತನ ಧರ್ಮ ನಮ್ಮ ಗುರಿ ಅಲ್ಲ. ಇವೆರಡಕ್ಕೂ ಕಷ್ಟ ಬಂದಾಗನೂ ನಾವು ರಾಜಕೀಯ ಮಾಡಿ ಕುತಂತ್ರ ಮಾಡಿ ಇಲ್ಲಿ BJP ಮಾಡೋದು, ಅಲ್ಲಿ ಕಾಂಗ್ರೆಸ್ ಮಾಡೋದು, ಈ ಹಲಕಟಗಿರಿ ಮಾಡ್ಕೋತ ರಾಜಕಾರಣ ಮಾಡಿದ್ರೆ ನಿಮ್ಮನ್ನ ಎಂದೂ ಆರಿಸಿ ತರೋದಿಲ್ಲ. ಇದು ತಲೆಯಾಗಿ ಇಟ್ಕೊಂಡ್ರಿ ಎಲ್ಲ ಲೀಡ್ರುಗಳಿಗೆ ಹೇಳಕತ್ತೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗದೇ ಇದ್ದರೆ, ದುರ್ದೈವದಿಂದ ಭಾರತದಲ್ಲಿ ಏನಾದರೂ ಅನಾಹುತ ಆದರೆ, ನಾವೇನು BJP ಸಲುವಾಗಿ ಅನೇಕ ವರ್ಷಗಳ ತಪಸ್ಸು ಮಾಡಿದಂಥ ಕಾರ್ಯಕರ್ತರು ಪಕ್ಷದಿಂದ ಸಾಕಷ್ಟು ಹೊತ್ತು ನಾವು ಅನುಕೂಲ ಮಾಡ್ಕೊಂಡೀವಿ. MP ಆಗೀವಿ, MLA ಆಗೀವಿ, ಕೇಂದ್ರ ಮಂತ್ರಿ ಆಗೀವಿ, ಎಲ್ಲ ಅವಕಾಶ ಕೊಟ್ಟಿದೆ. ಒಮ್ಮೊಮ್ಮೆ ಟಿಕೆಟ್ನೂ ತಪ್ಪಿರ್ಬೋದು, ತಪ್ತಾವ. ಒಮ್ಮೊಮ್ಮೆ ಏನೇನೋ ಚಾಡಿ ಹೇಳು ಮಕ್ಕಳಂತರೂ ಇಡೀ ದೇಶ ಅವರು ಬಸನಗೌಡ್ರು ಹಂಗೆ ಅದಾರಿ, ಇವ್ರು ಹಿಂಗೆ ಅದಾರಿ. ಬಸನಗೌಡ್ರು ಬಂದ್ರೆ ನಾವು ಬರೋದಿಲ್ಲ ಬಿಡ್ರಿ ಮಕ್ಕಳ, ನೀವು ಬಂದ್ಕೊಂಡು ಮಂದಿ ಅದಾರ ಓಟ್ ಹಾಕೋರೆ ಗಟ್ಟಿದಾಗ ನೀವೇನು ಕಿಚಾರದ್ರಿ? ಏನು ಮತ್ತು ಏನೂ ಆಗೋದಿಲ್ಲ. ಬಿಜಾಪುರ್ನಾಗ ಎಲ್ಲ ಲಗಡಿ ಜಿಗಿದಾಡಿದ್ರು, ಎಲ್ಲ ಸೆಟ್ಟದ್ರು, ಏನೂ ಆಗಲಿ. ಮತ್ತು ಆರಾಮ್ ಹೋದ ಸಲಕ್ಕಿಂತ 1.5-2 ಸಾವಿರ ಹೆಚ್ಚು ಹೋಟ್ಲೆ ಹಾಚಿ ಬಂದೇನಪ್ಪ. ಹಾಂ, ಎಲ್ಲರೂ ಹತ್ತಿದ್ರು ಗೌಡ್ರ ನೀವು ಎಲ್ಲ ರಾಜ್ಯ ಅಡ್ಡಾಡಕತ್ತೀರಿ, ನಿಮ್ಮ ಬಿಜಾಪುರ್ನಾಗೆ ಎಲ್ಲ ಕೆಟ್ಟೈತ್ರಿ ನೋಡ್ರಿ. ನಮ್ಮ ಪಾಪ ನಮ್ಮೆಲ್ಲ ಕಾರ್ಪೊರೇಟ್ರುಗಳು, ನಮ್ಮೆಲ್ಲ ಕಾರ್ಯಕರ್ತರವರು, ಗೌಡ್ರ ದಯವಿಟ್ಟು ಬಿಜಾಪುರಕ್ಕೆ ಬಂದುಬಿಡ್ರಿ, ಭಾಳ ಕೆಡಿಸ್ಲಕತ್ತಾರ್ರಿ. ನಾ ಹೇಳಿದೆ, ಯಾವ ಮಕ್ಳು ಕೆಡಿಸಿದ್ರು ಬಿಜಾಪುರ್ನಾಗ ನನ್ನ ಬಿಟ್ಟು ಓಟ್ ಅಂತಾರೆ ಯಾರೂ ಹಾಕೋದಿಲ್ಲ. ನಾ ಪ್ರಚಾರ ಮಾಡಲಿಲ್ಲ ಬಿಜಾಪುರ್ನಾಗ. ಕಡೆಗೆ ಒಂದು ದಿವಸನೋ 2 ದಿವಸ ಬಂದೆ ನೋಡು, ಒಂದು 20-25 ಸಾವಿರ ಮಂದಿದು ರೋಡ್ ಶೋ ಮಾಡೀನಿ. ಇಡೀ ವಿಜಯಪುರ ನಗರನಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ, ಏನು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅದಾರಲ್ಲ ಅವರೇ ಎಲೆಕ್ಷನ್ ಮಾಡ್ಯಾರ. ನಾನಂತರೂ ಎಲ್ಲಿ ಪ್ರಚಾರಕ್ಕೆ ಹೋಗಿಲ್ಲ. ನಮ್ಮ ಕಾರ್ಯಕರ್ತರ ಬಲ, ನಮ್ಮ ಕಾರ್ಪೊರೇಟರ್ಗಳ ಬಲ, ಈಗಂತರೂ ಪೂರ್ತಿ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ಜಿಲ್ಲಾಧ್ಯಕ್ಷರೇನು RS ಪಾಟೀಲ್ ಆದ್ಮ್ಯಾಗ ಮತ್ತೊಮ್ಮೆ ಮಗದೊಮ್ಮೆ ಆದ್ಮ್ಯಾಗ ಈ ಸಲ ಬಿಜಾಪುರ ಸಿಟಿ ಒಳಗೆ ಯಾರು ನಿಜವಾದಂಥ ಪ್ರಾಮಾಣಿಕ ಕಾರ್ಯಕರ್ತರು ಅವರೇ ಪದಾಧಿಕಾರಿಗಳಾಗ್ಯಾರ. ಏನು ರಮೇಶ್ ಜಿಗಜಿನವ್ರು ಏನು ಅನ್ಸೋದು ಬೇಡ, ಅವ ಹಂಗೆ ಮಾಡ್ಲಕ್ಕ ಇಲ್ಲಿ ಏನು ನಡೀದಿಲ್ಲ, ಯಾರು ಹಂಗೆ ಮಾಡ್ತಾರೋ ಅವತ್ತನ್ನು ದೂರ ಇಟ್ಬಿಟ್ಟಿವು, ಅವತ್ತನ್ನು ಬರ್ಸಕ್ಕೆ ಕೊಡೋದಿಲ್ಲ. ಬರ್ಲಕ್ಕೆ ಹೋಗ್ಬೇಡ್ರಿ ನೀವು. ನಿಮ್ಮ ಮರಿ ನೋಡಿದ್ರೆ ಮತ್ತೆ 4 ಓಟ್ ಕಡಿಮೆ ಆಗ್ತಾವೆ. ನಮ್ಮೆಲ್ಲ ಅದಾರ, ನಮ್ಮ ಟೀಮ್ ಅದ. ನೀವು ಭಾಳ ಭಾರಿ ದೊಡ್ಡ ಲೀಡರ್ ಅದಾರ, ಹೋಗ್ರಿ ಆ ಕಡೆ ದೇವರಿಬ್ಬರಿಗೆ ಮುದ್ದೆ ಭಾಳ ನಿಮ್ಮ ಸೊಂಡಿ ನೋಡಿ ಓಟ್ ಹಾಕ್ತಿದ್ರೆ ಹಾಕ್ಸೋರಿ.
ವಿಜಯಪುರ ನಗರನಾಗ ನಿಮ್ದು ಏನು ಯಾರ್ದು ಅವಶ್ಯಕತೆ ಇಲ್ಲ. ನಮ್ಮೆಲ್ಲ ಪದಾಧಿಕಾರಿ ಅದಾರ, ಕಾರ್ಪೊರೇಟರ್ ಅದಾರ, ಪ್ರಾಮಾಣಿಕರು ಅದಾರ. ₹1 ಕೊಟ್ಟರು ₹1 ಖರ್ಚು ಅದ್ರ ಜೋಡ ₹1 ಖರ್ಚು ಮಾಡಿವಿ ಕೆಲಸ ಮಾಡೋಂಥ ಕಾರ್ಪೊರೇಟರ್ ಅದ್ರ. ಈಗೇನು ಕಾರ್ಪೊರೇಟ್ರ್ ಒಳ್ಳೆ ಟೀಮ್ ಆಗೈತಿ, ಪಕ್ಷದ ಪದಾಧಿಕಾರಿಗಳು ಒಳ್ಳೆ ಟೀಮ್ ಆಗಿದೆ. ವಿಜಯಪುರ ಬಗ್ಗೆ ರಮೇಶ್ ಜಿಗಜಿಣವ್ರು ಏನೂ ಕಾಳಜಿ ಮಾಡೋದು ಬೇಡ. ಕಡೆಗೆ 2 ದಿವಸ ಬರ್ತೀನಿ, ಇಡೀ ಜಿಲ್ಲೆ ಇಲ್ಲ, ಇಡೀ ಮತ್ತೆ ಹೆಂಗೆ ಇಡೀ ರಾಜ್ಯ ಸುತ್ತಿ ನಾನು 4, 5 2 ದಿವಸ ಬಿಜಾಪುರ ಜಿಲ್ಲಾ ಪ್ರವಾಸ ಮಾಡ್ತೀನಿ. ನಾ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ, ಇವತ್ತೇನು ಕಾಂಗ್ರೆಸ್ನವ್ರು ಹೇಳಕತ್ತಾರಲ್ಲ, ನಾವು 2 ಲಕ್ಷ ಲೀಡ್ಲೆ ಬರ್ತೀವಿ, ದಮ್ ಇದ್ರೆ ನೀ ಪಕ್ಷೇತರ ನಿಂದರು, ತಯಾರಾಗಿನ ಬಾರಪ್ಪ, ದಮ್ ಇದ್ರೆ ನೀನು ನಿಂದ್ರಲಕ್ಕೆ ಬಾ. ಪ್ರತಿ ಎಲೆಕ್ಷನ್ ಬಂದ್ರೆ ಶಿವಾನಂದ ಪಾಟೀಲ್ ಒಂದು ಚಟ ಬಿದ್ದೈತೆ. ನಾ ಬಿಜಾಪುರಕ್ಕೆ ನಿಂದಿರ್ತೀನಿ, ಬಬಲೇಶ್ವರಕ್ಕೆ ನಿಂದಿರ್ತೀನಿ, ಮೂತಿ ಬೆಳಕ್ಕೆ ನಿಂದಿರ್ತೀನಿ, ನಿನಗೇನು ಪೇಮೆಂಟ್ ಕೊಡೋದಿಲ್ಲ ಬಾ. ನಾ ಹೇಳಿನಿ 2018 ಮೊನ್ನೆ ಇಲೆಕ್ಷನ್ದಾಗ ಹೇಳಿನ ಅವನಿಗೆ, ನಿಂತು ಬಿಡು ಮಾರ, ಯಾರ್ಯಾರ್ದು ತಿಂಡಿ ಐತಿ ಬಿಜಾಪುರನಾಗ ನಾ ನಿಂತು ಬಿಡ್ರಿ ಅಂತ ಹೇಳೀನಿ. ನಿಂದ್ರೂ ಇಲ್ಲ, ನಮಗೆ ಇಲ್ರಿ ಅವ್ನು ಬಂದು ನಿಂದ್ರೂ ಮಾರ, ನಾವು ಕುಲ್ಲಾರಿ ಆಗ್ತೈತಿ. ಈಗ ಜಿಗ್ಜಿನವ್ರು ಕೇಳ್ದೆ, ಇನ್ನು ಡಿಲಿಮಿಟೇಷನ್ ಆಗೋದೈತಿ ಲೋಕಸಭಾ ವಿಧಾನಸಭಾ. ಆಯ್ತು ಬಾರಪ್ಪ, ಅವಾಗ MP ನಾನು ಬರ್ತೀನಿ, ನೀನು ಬಾ. ಏನು ಕೆಲಸ ಮಾಡಿ ನೀವು ತಿನ್ನೋದು ಬಿಟ್ಟರೆ ಏನು ಕೆಲಸ ಮಾಡಿರಿ? ನಾ ಬಿಜಾಪುರನ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀನಿ, ಯಾವ ಸಿದ್ದೇಶ್ವರ ಗುಡಿವು, ನೀವು ನಿಮ್ಮ ಮನೆ ಕಟ್ಕೊಂಡ್ರಿ. ನನಗೇನು ಹೇಳ್ತಾರೋ, ನಾ ಹಾಸ್ಪಿಟ್ಲ್ ಕಟ್ಟೀನಿ, ನಾ ದೊಡ್ಡ ಸ್ಕೂಲ್